ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ರಾಜು ಕುಲಕರ್ಣಿ ಅವರ ಕವನ ಸಂಕಲನ ಅಮ್ಮ ಹಾಗೂ ಡಾಕ್ಟರ್ ಜಿಎಂ ತುಂಗೇಶ್ ಅವರ ಲೇಖನಗಳ ಸಂಗ್ರಹ ಅಂತರಂಗ. ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಭಾರತಿ ಮಾಲಿಪಾಟೀಲ್. ಅಮ್ಮ ಎಂಬ ಈ ಕವನ ಸಂಕಲನದ ಕವಿಯಿತ್ರಿ ಶ್ರೀಮತಿ ಪಲ್ಲವಿ ರಾಜು ಕುಲಕರ್ಣಿಯವರು. ಇದು ಇವರ ಮೊದಲ ಕೃತಿಯಾಗಿರುತ್ತದೆ. ಹವ್ಯಾಸ ಎಂತಲೇ ಶುರು ಮಾಡಿದ ಬರವಣಿಗೆ ಇಂದಿನ ಇವರು 8 ಕಥೆ ಹಾಗೂ 60ಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದಾರೆ. ಅಮ್ಮ ಎಂಬ ಕವನ ಸಂಕಲನವು ಹೊಸ ಮೌಲ್ಯಗಳಿಂದ ಕೂಡಿದ ಕವನಗಳಾಗಿವೆ. ಇದು 2025ರಲ್ಲಿ ಮೊದಲ ಮುದ್ರಣಗೊಂಡಿದ್ದು ಸುಮಾರು 77 ಪುಟಗಳನ್ನು ಒಳಗೊಂಡಿದೆ. ಈ ಕವನ ಸಂಕಲನದ ಮುಖಬೆಲೆ ₹150 ಮಾತ್ರ ಇದ್ದು ತುಂಬಾ ಆಕರ್ಷಕ ಮುಖಪುಟ ಹೊಂದಿದೆ. ಈ ಅಮ್ಮ ಎಂಬ ಕವನ ಸಂಕಲನಕ್ಕೆ ಶ್ರೀ ವಿಶ್ವನಾಥ್ ಹಡಪದ ಸಾಹಿತಿಗಳು ಹಾಗೂ ಶಿಕ್ಷಕರು, ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಶಹಬಾದ್ ಅವರು ತಾಯಿಯ ಮಹತ್ವ, ಸ್ನೇಹ, ಪ್ರೀತಿ, ಬಾಂಧವ್ಯ, ದೇಶಭಕ್ತಿ, ನಾಡಪ್ರೇಮ ಇವುಗಳ ನೆಲೆಯಲ್ಲಿ ಮೂಡಿಬಂದುದಾಗಿದೆ ಎನ್ನುವ ಪದಗಳಿಂದ ಆವೃತ್ತವಾಗಿರುವ ಮುನ್ನುಡಿಯನ್ನು ಬರೆದಿದ್ದಾರೆ. ಜೊತೆಗೆ ಸಂಧ್ಯಾ ಸಂಜೀವ್ ಲೇಖಕಿ ಬೆಂಗಳೂರು ಅವರಿಂದ ಬೆನ್ನುಡಿಯನ್ನು ಬರೆಯಲಾಗಿದೆ. ಶ್ರೀಮತಿ ಪಲ್ಲವಿ ಕುಲಕರ್ಣಿಯವರು ಕಾಯ ಅಳಿಯುವುದು ಕಾಯಕ ಉಳಿಯುವುದು ಎನ್ನುವ ಮಾತಿನಂತೆ ಒಂದಿಲ್ಲ ಒಂದು ಕಾರ್ಯದಲ್ಲಿ, ಒಂದಿಲ್ಲ ಒಂದು ಕಾಯಕದಲ್ಲಿ ನಿರತರಾಗಿರುವ ಕವಿಯಿತ್ರಿ ಅವರು ತಾಯಿಯ ಬಗ್ಗೆ ಇರುವ ಅವರ ಪ್ರೀತಿ, ವಾತ್ಸಲ್ಯ, ತ್ಯಾಗದ ಬಗ್ಗೆ ತುಂಬಾನೇ ಅರ್ಥಗರ್ಭಿತವಾಗಿ ಚಿತ್ರಿಸಿದ್ದಾರೆ ಎನ್ನುವ ಮಾತಿನ ಮೂಲಕ ಶ್ರೀ ಈಶ್ವರ್ ಸಿ ಹಾರ್ಕೂಡ್ ಸಾಹಿತಿಗಳು ತಮ್ಮ ಆಶಯ ನುಡಿಗಳನ್ನು ವ್ಯಕ್ತಪಡಿಸುವುದರ ಮೂಲಕ ಶುಭ ಹಾರೈಸಿದ್ದಾರೆ. ಈ ಕವನ ಸಂಕಲನದಲ್ಲಿ ಮೊದಲನೆಯ ಕವನ ಅಮ್ಮನ ಕುರಿತು ಇರುತ್ತದೆ. ಅದರಲ್ಲಿ ಅಮ್ಮ ಬಾಳು ಬೆಳಗುವ ದೀಪದಂತೆ, ಅವಳ ಪ್ರೀತಿ ಸಾಗರಕ್ಕೂ ಮಿಗಿಲಂತೆ, ಅವಳು ಜನ್ಮವೆತ್ತು ಮರುಜನ್ಮ ಪಡೆಯುತ್ತಾಳೆ ಎನ್ನುವ ವರ್ಣನಾತೀತ ಸಾಲುಗಳನ್ನು ಇಲ್ಲಿ ಇರಿಸಿದ್ದಾರೆ. ಮತ್ತೆ ಮಗಳು, ಸೂಫಿ ಸಂತರ ನಾಡು, ಸ್ನೇಹ, ಪ್ರೀತಿಯ ಸಹೋದರ, ಓ ನನ್ನನ್ನಲ್ಲ, ನನ್ನ ಭಾರತ, ಮುಂಗಾರು, ಬಾಂಧವ್ಯ, ಉಡುಪು, ಶಿಕ್ಷಕ, ಸಾಧಕ, ಮೋದಿಯ ಮೋಡಿ, ದೀಪ, ಸಂಗಾತಿ, ಬಾಳು ಮತ್ತು ಹಾರೈಕೆ ಮುಂತಾದ ಶೀರ್ಷಿಕೆಯಿಂದ ಕೂಡಿದ ಕವನಗಳನ್ನು ಸುಂದರವಾದ ಸಾಲುಗಳ ಮೂಲಕ ಈ ಪುಸ್ತಕದಲ್ಲಿ ನಮೂದಿಸಿದ್ದಾರೆ. ಕೆಲವೊಂದು ಕವನಗಳನ್ನು ಒಂದೊಂದಾಗಿ ಸವಿಯೋಣ. ನನ್ನ ಭಾರತ ಎಂಬ ಕವನ ಸಂಕಲನದಲ್ಲಿ ನನ್ನ ಹೆಮ್ಮೆ ನನ್ನ ಭಾರತ, ನೀನೊಂದು ಅಗಣಿತ, ಈ ಮಣ್ಣಿನ ವಾಸನೆ ಅಪರಿಮಿತ, ಇಲ್ಲಿ ಹುಟ್ಟಿದ ನಾನೇ ಪುನೀತ, ನನ್ನ ಹೆಮ್ಮೆ ನನ್ನ ಭಾರತ. ಹೀಗೆ ನಮ್ಮ ತಾಯ್ನಾಡಿನ ಬಗ್ಗೆ ಕೊಂಡಾಡಿರುವುದನ್ನು ಕಾಣಬಹುದು. ಹಾಗೆಯೇ ಶಿಕ್ಷಕ ಕವನದಲ್ಲಿಯ ಸಾಲುಗಳು ಹೀಗಿವೆ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದು ಅದ್ಭುತ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮನ್ನು ಕಾಯೋ ಮಹಿಮನೀತ, ಶಿಕ್ಷಕನೀ ನಮ್ಮ ಬಾಳಿನ ರಕ್ಷಕ ಎಂಬುದಾಗಿ ಶಿಕ್ಷಕರು ವಿದ್ಯಾರ್ಥಿಯ ಜೀವನದಲ್ಲಿ ಹೇಗೆ ದಾರಿದೀಪವಾಗುತ್ತಾರೆ ಎನ್ನುವುದನ್ನು ಸುಂದರ ಸಾಲುಗಳ ಮೂಲಕ ಈ ಕವನದಲ್ಲಿ ಇರಿಸಿದ್ದಾರೆ. ಹಾಗೆಯೇ ದೇಶ ಕಂಡ ಮಹಾನ್ ವಿಜ್ಞಾನಿ ಮತ್ತು ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರ ಕುರಿತಾದ ಕಲಾಂ ನಿಮಗೊಂದು ಸಲಾಂ ಕವನದಲ್ಲಿ ಗಗನಯಾನಕ್ಕೆ ಕಾರಣ ನೀ ಅಂದು, ಚಂದ್ರಯಾನ ಹಾರಿದೆ ಗಗನಕ್ಕೆ ಎಂದು, ಕ್ಷಿಪಣಿಯ ಹರಿಕಾರ ನೀವು, ವಿಜ್ಞಾನಿಗಳ ಹರಿಹರ ನೀವು, ಯುವಕರೆಂದರೆ ನಿಮಗೆ ಪ್ರೀತಿ, ಅವರೇ ದೇಶಕ್ಕೆ ಒಂದು ಆಸ್ತಿ, ನಿಮ್ಮ ಮಾತು ಮೂಡಿಸುತ್ತೆ ಅವರಲ್ಲಿ ಆಸಕ್ತಿ, ಭಾರತಾಂಬೆಯು ಮೆಚ್ಚಿದ್ದಾಳೆ ನಿಮ್ಮ ಈ ದೇಶಭಕ್ತಿ. ಕಲಾಂ ನಿಮಗೊಂದು ಸಲಾಂ ಅವರ ಬಗ್ಗೆ ಅದ್ಭುತವಾದ ಕವನಗಳನ್ನು ರಚಿಸಿರುವುದನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಈಗಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಕುರಿತಾದ ಮೋದಿಯ ಮೋಡಿ ಕವನವೂ ಹೀಗಿದೆ. ಮೋದಿ ನೀ ಮಾಡಿದೆ ಅದೆಂತಹ ಮೋಡಿ, ಒಂದೇ ಭಾರತ ಬರೀ ಮಾತಿನಿಂದಲ್ಲ ನಿನ್ನ ಕಾರ್ಯದಿಂದ ನೋಡಿ, ಮೋದಿ ನೀ ಮಾಡಿದೆ ಅದೆಂಥ ಮೋಡಿ, ಪಾಕಿಸ್ತಾನಕ್ಕಿಂತ ಒಂದು ಹೆಜ್ಜೆ ಮುಂದು ಊರಿ ಎಲ್ಲಿ ಮಾಡಿ ತೋರಿಸಿದೆ ಅಂದು, ಇಂಗ್ಲಿಷರು ಬೂಟನ್ನು ಬಿಚ್ಚಲು ಅಣಕಿಸಿದರು ಅಂದು, ಬರಿಗಾಲಲ್ಲಿ ನಡೆದರು ನಿನ್ನ ಮುಂದೆ ಅವರಿಂದು, ಮೋದಿ ನೀ ಮಾಡಿದೆ ಅದೆಂತಹ ಮೋಡಿ. ನಮ್ಮ ತಾಯಿನಾಡಾದ ಕನ್ನಡಾಂಬೆಯ ಕುರಿತಾದ ಕವನ ಹೀಗಿದೆ. ನಿನ್ನ ಮುಡಿಗೆ ಅರ್ಪಿತ 8 ಜ್ಞಾನಪೀಠ, ನಿನ್ನಲ್ಲಿ ಆಳಿದ್ದಾರೆ ಹೊಯ್ಸಳ ರಾಷ್ಟ್ರಕೂಟ, ಅರಿಶಿನ ಕುಂಕುಮ ಶೋಭಿತ ನಿನ್ನ ಬಾವುಟ, ವಿಶ್ವಕ್ಕೆ ಮಾದರಿ ನಿನ್ನ ಭೂಪಟ ಎನ್ನುವ ಅದ್ಭುತ ಸಾಲುಗಳನ್ನು ಈ ಕವನದಲ್ಲಿರಿಸಿರುವುದನ್ನು ಕಾಣಬಹುದು. ಹಾಗೆಯೇ ಇನ್ನೊಂದು ಗುರುವಿನ ಕುರಿತಾದ ಕವನ ಹೀಗಿದೆ. ಗುರುವಿರದ ಜೀವನ ಗುರಿಯಿರದ ಪಯಣದಂತೆ, ನಾವಿಕನಿಲ್ಲದ ಹಡಗಿನಂತೆ, ಅಲೆಗಳಿಲ್ಲದ ಸಮುದ್ರದಂತೆ,
ಸೂರ್ಯನಿರದ ಬಾನಿನಂತೆ, ನೀರೇ ಕಾಣದ ಮರುಭೂಮಿಯಂತೆ, ಗುರು ನೀ ಇರದ ಜೀವನ ಗುರಿಯಿರದ ಪಯಣದಂತೆ. ಹಾಗೆ ಒಳ್ಳೆಯ ಸಂಗಾತಿಯೂ ಸಹಿತ ಜೀವನಕ್ಕೆ ಅತಿ ಮುಖ್ಯ ಎನ್ನುವುದನ್ನು ಸರಳವಾಗಿ ಎಲ್ಲರಿಗೆ ತಿಳಿಯುವಂತೆ ಈ ರೀತಿಯಾಗಿ ಹೇಳಿರುವುದನ್ನು ಇಲ್ಲಿ ಕಾಣಬಹುದು. ಸುಖವೆಂಬ ಸಂಸಾರದಲ್ಲಿ ಜೊತೆಯಾಗಿ ತೇಲುವ ಬಾರ, ಮನೆಯ ಅದೊಂದು ದೇವಲೋಕ, ನೀ ಅದಕ್ಕೆ ಅಧಿಪತಿ. ವಿಷ್ಣು ಪ್ರಿಯಳಂತೆ ಸದಾ ನಾನಾಗಿರುವೆ ನಿನ್ನ ಪದ್ಮಾವತಿ. ಮನೆಯು ಅದು ಒಂದು ದೇವಲೋಕ, ನೀ ಅದಕ್ಕೆ ಅಧಿಪತಿ. ವಿಷ್ಣು ಪ್ರಿಯಳಂತೆ ಸದಾ ನಾನಾಗಿರುವೆ ನಿನ್ನ ಪದ್ಮಾವತಿ. ಸಂಸಾರಕ್ಕೆ ಸಂಗಾತಿ ಒಂದಾಗಿದ್ದರೆ ಸತಿಪತಿ, ಆಗಲೇ ಸಿಗುವುದು ಜೀವನಕ್ಕೊಂದು ಸದ್ಗತಿ. ಜೊತೆಗೆ ನಿತ್ಯ ನಮಗೆ ಬೆಳಕು ಕೊಡುವ ನೇಸರ ಬಗೆಗಿನ ಸಾಲುಗಳನ್ನು ಕೇಳಿ ಕಿವಿಗೆ ತಂಪೆರಗುವಂತೆ ಮಾಡುತ್ತವೆ. ಹಕ್ಕಿಯ ಇಂಪಾದ ಇಂಚರ ಕೇಳುತ್ತ, ಮುಗಿಲಿನ ಕತ್ತಲೆಯ ತಾಸುರಿಯುತ್ತ, ಚಿನ್ನದ ಬೆಳಕನು ಎಲ್ಲೆಡೆ ಚಲ್ಲುತ್ತ, ರವಿ ಬಂದ ನೋಡು ಮೆಲ್ಲನೇ ಮೇಲೇರುತ್ತ. ಹೀಗೆ ಕನ್ನಡ ನೆಮ್ಮದಿ, ಸುಧಾಮೂರ್ತಿ, ನಿಲ್ಲು ಮನವೇ, ನಿನ್ನ ನೆನಪು, ಯುದ್ಧ ಮುಂತಾದ ಶೀರ್ಷಿಕೆಯ ಕವನಗಳ ಸವಿಯನ್ನು ಈ ಪುಸ್ತಕದಲ್ಲಿರಿಸಿರುವುದನ್ನು ಕಾಣಬಹುದು. ತಮ್ಮ ಕವನಗಳ ಮೂಲಕ ಅವರು ಒಬ್ಬ ಉತ್ತಮ ಬರಹಗಾರತಿ ಎಂದು ನಿರೂಪಿಸಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಕೃತಿಗಳು ನಿಮ್ಮಿಂದ ಬರಲಿ ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಎನ್ನುವ ಆಶಯ ನಮ್ಮದು. ಅಂತರಂಗ. ಈ ಅಂತರಂಗ ಕೃತಿಯು ಡಾಕ್ಟರ್ ಜಿ.ಎಂ. ತುಂಗೇಶ್ ಅವರು ರಚಿಸಿದ್ದಾರೆ. ಈ ಅಂತರಂಗ ಕೃತಿಯಲ್ಲಿ ಸಂಗ್ರಹಗೊಂಡಿರುವ ಲೇಖನಗಳು ಡಾಕ್ಟರ್ ತುಂಗೇಶ್ ಅವರು ಬರೆದ ಅಂಕಣ ಬರಹಗಳು. ಇಲ್ಲಿರುವ ಸುಮಾರು 45ರಷ್ಟು ಲೇಖನಗಳು ತಾತ್ವಿಕ ಸಾಹಿತ್ಯ, ಶಿಕ್ಷಣ, ದೇಶ ವಿದೇಶ, ಪ್ರಚಲಿತ, ಸಂಕೀರ್ಣ 6 ಭಾಗಗಳಲ್ಲಿ ವಿಂಗಡಿಸಿಕೊಡಲಾಗಿದೆ. ಇಲ್ಲಿನ ಪ್ರತಿಯೊಂದು ಲೇಖನಕ್ಕೂ ಲೇಖಕರ ಸ್ವಾನುಭವವೇ ಶ್ರುತಿಯಾಗಿದೆ. ಈ ಕೃತಿಯು 2025ರಲ್ಲಿ ಮುದ್ರಣಗೊಂಡಿದ್ದು ಸುಮಾರು 220 ಪುಟಗಳನ್ನೊಳಗೊಂಡಿದ್ದು ಕೇವಲ 200 ರೂಪಾಯಿ ಮಾತ್ರ ಮುಖಬೆಲೆ ಹೊಂದಿದೆ ಹಾಗೂ ತುಂಬಾ ಆಕರ್ಷಕವಾದ ಮುಖಪುಟದಿಂದ ಕೂಡಿದೆ. ಗೋರು ಚನ್ನಬಸಪ್ಪ ಅವರು ಈ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಕೃತಿಯ ಬಗ್ಗೆ ಅವರ ಮುನ್ನುಡಿಯಲ್ಲಿ ಹೀಗೆ ವ್ಯಾಖ್ಯಾನಿಸಿರುವುದನ್ನು ಕಾಣಬಹುದು. ಪ್ರಸ್ತುತ ಅಂತರಂಗ ಕೃತಿ ಭಾವಜೀವಿಯೊಬ್ಬ ಸಿದ್ಧಪಡಿಸಿರುವ ಜೀವರಸಾಯನ, ಗ್ರಂಥಾಧ್ಯಯನ ಮತ್ತು ಲೋಕಾನುಭವಗಳ ಫಲರೂಪ. ಹೃದಯದ ಶಾವಿಯಲ್ಲಿ ಭಾವದ ಲೇಖನಿಯನ್ನು ಅದ್ದಿ ಬರೆದ ಅನುಭವ ಪೂರ್ಣ ಮಾತುಗಳು, ಪ್ರಭಾವಪೂರ್ಣ ಬರಹಗಳ ಈ ಕೃತಿ ಕನ್ನಡ ಸಾಹಿತ್ಯ ಕಣಜಕ್ಕೆ ಸಂದ ಒಂದು ಗಟ್ಟಿಧಾನ್ಯವೆಂದೇ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾನವನ ಬೌದ್ಧಿಕ, ಭಾವನಾತ್ಮಕ ಮತ್ತು ಆತ್ಮಿಕ ನೆಮ್ಮದಿಯ ಹಾದಿಯಲ್ಲಿ ಎದುರಾಗಿರುವ ಸವಾಲುಗಳನ್ನು ನಿಭಾಯಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಆಪ್ತವಾಗಿ ತಿಳಿಸುವ ಮತ್ತು ಲೋಕಜೀವನಕ್ಕೆ ಸಮಾಧಾನಗಳು ನೆಲೆಸಬೇಕೆಂಬ ಸದಾಶಯದ ತಾತ್ವಿಕ ಚಿಂತನೆಗಳ ಒಂದು ಉಪಯುಕ್ತ ಸಂಕಲನ ಈ ಅಂತರಂಗ ಕೃತಿ. ತಾತ್ವಿಕ ಚಿಂತನೆ ಭಾಗದ ಲೇಖನಗಳಲ್ಲಿ ಬದುಕಿಗೆ ಒಂದು ಹದ ತಂದುಕೊಡಲು ಆಧ್ಯಾತ್ಮಿಕ ಆಲೋಚನೆಯ ಅಗತ್ಯವನ್ನು ಒತ್ತಿ ಹೇಳುತ್ತವೆ. ಅರಿವಿನ ಕೊರತೆಯಿಂದ ದುಃಖ, ತಾತ್ವಿಕ ಚಿಂತನೆಯಿಂದ ನೆಮ್ಮದಿ ಎನ್ನುವುದನ್ನು ಸ್ವಾನುಭವದಿಂದ ಲೇಖಕರು ಕಂಡುಕೊಂಡಿದ್ದಾರೆ. ನೆಮ್ಮದಿಯ ಬದುಕಿಗಾಗಿ ಆಧ್ಯಾತ್ಮದ ಆಶ್ರಯ ಅಗತ್ಯವೆಂದಿದ್ದಾರೆ. ಅವರ ದೃಷ್ಟಿಯಲ್ಲಿ ಆಧ್ಯಾತ್ಮ ಎಂದರೆ ಜಪತಪಾದ ಆಚರಣೆಗಳಲ್ಲ, ಅದು ಪೂರ್ಣ ಪ್ರಮಾಣದ ಅನಂತರ ಗುಣಾತ್ಮಕ ಶಿಕ್ಷಣ ಕುರಿತಂತೆ ಗಂಭೀರ ಚಿಂತನೆ ನಡೆಸಿದ್ದಾರೆ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ಒಂದು ಬಂಡವಾಳ ಹೂಡಿದಂತೆ. ಆದ್ದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸನಕ್ಕೆ, ಸಭ್ಯ ಸಮಾಜ ನಿರ್ಮಾಣಕ್ಕೆ ಮತ್ತು ಸಮುದಾಯ ಪ್ರಜ್ಞೆಯ ಜಾಗೃತಿಗೆ ಪೂರಕವಾಗುವಂತಹ, ಪ್ರೇರಕವಾಗುವಂತಹ ಪರಿಣಾಮಕಾರಿ ಶಿಕ್ಷಣದ ಅಗತ್ಯವನ್ನು ಲೇಖಕರು ಸೂಕ್ತವಾಗಿ ವಿಚಾರ ಮಾಡಿದ್ದಾರೆ. ಶಿಕ್ಷಣ ಸೇವೆಯಲ್ಲಿ ಆಡಳಿತ, ಶಿಕ್ಷಕರು ಮತ್ತು ಪೋಷಕರ ಹೊಣೆಗಾರಿಕೆಯನ್ನು ನಿರ್ದಿಷ್ಟವಾಗಿ ಗುರುತಿಸಿದ್ದಾರೆ. ಶಿಕ್ಷಣದ ನೀತಿ, ಅನುಷ್ಠಾನ, ಮೌಲ್ಯಮಾಪನಗಳಲ್ಲಿ ಇರುವ ಕುಂದುಕೊರತೆಗಳನ್ನು ನಿವಾರಿಸುವ ಅಗತ್ಯತೆಗಳನ್ನು ತಿಳಿಸಿದ್ದಾರೆ. ಡಾಕ್ಟರ್ ತುಂಗೇಶ್ ಅವರ ಅಧ್ಯಯನದ ವಿಸ್ತಾರದ ಹರಿವು ಎಷ್ಟು ದೊಡ್ಡದು ಎನ್ನುವುದಕ್ಕೆ ಅವರು ತಮ್ಮ ಲೇಖನದಲ್ಲಿ ಸಂದರ್ಭೋಚಿತವಾಗಿ ಉಲ್ಲೇಖಿಸಿರುವ ಜಗತ್ಪ್ರಸಿದ್ಧ ಚಿಂತಕರು ಮತ್ತು ಸಾಹಿತಿಗಳ ಸೂಕ್ತಿಗಳೇ ಸಾಕ್ಷಿಯಾಗಿರುವುದನ್ನು ಕಾಣಬಹುದು. ಪ್ರಸ್ತುತ ಅಂತರಂಗ ಕೃತಿಯಲ್ಲಿ ಸಂಗ್ರಹಗೊಂಡಿರುವ ಲೇಖನಗಳು 6 ಭಾಗಗಳಲ್ಲಿ ವಿಂಗಡಿಸಿ ಕೊಡಲಾಗಿದೆ. ಭಾಗ 1 ಸಾಹಿತ್ಯ ಸಂಸ್ಕೃತಿ ಹಣ್ಣೆಗುಡ್ಡ ಒಂದು ಸೌಂದರ್ಯದ ಖಣಿ ಅನ್ನುವ ಲೇಖನದಲ್ಲಿ ಹಣ್ಣೆಗುಡ್ಡದ ಋಷಪ್ಪನ ಮಟ್ಟಿಯ ಶಿಖರ ಭೌತಿಕ ಸೌಂದರ್ಯಕ್ಕೆ ಅಚಲವಾಗಿ ಅನೀತಿ ಕಾಲದಿಂದಲೂ ಸಾಕ್ಷಿಯಾಗಿ ನಿಂತಿರುವುದನ್ನು, ಹಾಗೆಯೇ ಸಹಸ್ರಾರು ವರ್ಷಗಳಿಂದಲೂ ಆಯಾ ಕಾಲಘಟ್ಟದಲ್ಲಿ ಮನುಷ್ಯ ತಾನೇ ತಂದುಕೊಂಡ ಆಪತ್ತುಗಳ ಬಗ್ಗೆ
ಮೂಕ ಸಾಕ್ಷಿಯಾಗಿ ನಿಂತುಬಿಟ್ಟಿದೆ ಎಂದಿರುವುದನ್ನು ಕಾಣಬಹುದು. ಹಾಗೆಯೇ ಜಾನಪದದ ಉಳಿವಿಗಾಗಿ ನಾಡೋಜ ಡಾಕ್ಟರ್ ಗೋರು ಚ ಅವರ ಅವಿರತ ಹೋರಾಟ, 95ರ ಹರೆಯದ ಬದುಕು, ಬರಹ, ಆದರ್ಶ ಅನ್ನುವ ಅಂಕಣದಲ್ಲಿಯ ಕೆಲವು ಸಾಲುಗಳು ಇಂತಿವೆ. ಆಡಿ ಬಾ ನನ್ನ ಕಂದ ಅಂಗಾಲು ತೊಳೆದೇನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಇಂತಹ ಮುಂತಾದ ಸಾಲುಗಳು ಜನಪದ ಸಾಹಿತ್ಯಕ್ಕೆ ಅತಿ ಸುಲಭವಾಗಿ ನಾವು ಬಳಸಲು ಕಾರಣ ಹಲವಾರು ಪುಣ್ಯಾತ್ಮರ ಶ್ರಮ ಅದೆಷ್ಟಿದೆ ಎನ್ನುವುದರ ಸುತ್ತ. ಇನ್ನೊಂದು, ಪ್ರಜಾಪ್ರಗತಿ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಗಳ ಸರಳ ವಿವಾಹ, ಮಂತ್ರ ಮಾಂಗಲ್ಯ, ವಚನ ಮಾಂಗಲ್ಯ ಪದ್ಧತಿಯನ್ನು ಉತ್ತೇಜಿಸುವ ಕಾಲದು ಅಂಕಣದಲ್ಲಿ ವಿವಾಹ ಬದುಕಿನ ಒಂದು ಘಟ್ಟ, ಅದು ಸರಳವಾಗಿ ಆಚರಿಸಬೇಕಿದ್ದು ಅದ್ಧೂರಿ ವೆಚ್ಚದ ಭಾಜಾ ಭಜಂತ್ರಿಗಳ ವೈಭವ ಪ್ರೇರಿತ ಭೋಜನಗಳ ಪ್ರಸ್ತಾಪ ಪ್ರತಿಷ್ಠೆಯ ಸಂಕೇತಗಳಷ್ಟೇ. ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರಮಾಂಗಲ್ಯ, ಜನಪದ ವಿದ್ವಾಂಸ ನಾಡೋಜ ಗೋರೂಚ ಅವರು ಕರೆ ನೀಡಿದ ವಚನ ಮಾಂಗಲ್ಯ ಪದ್ಧತಿಯ ವಿವಾಹಗಳು ಆ ಮಹನೀಯರು ಅಂದುಕೊಂಡಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತಿರಲಿಲ್ಲ. ಸರಳ ವಿವಾಹಗಳು ಜರುಗಿದ್ದು ಬೆರಳೆಣಿಕೆಯಷ್ಟು ಮಾತ್ರ ಎಂಬ ಕಳವಳದ ಬಗ್ಗೆ ತಿಳಿಸಿರುವುದನ್ನು ಕಾಣಬಹುದು. ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನ ಕೆ.ವಿ. ತಿರುಮಲೇಶರ ನಮ್ಮ ಕನ್ನಡ ಕೃತಿಯಲ್ಲಿ ಕನ್ನಡ ನುಡಿ ಎನ್ನುವ ಲೇಖನದಲ್ಲಿ ಭಾಷೆ ನಮ್ಮ ಭಾವನಾತ್ಮಕ ಜಗತ್ತನ್ನು ಮುನ್ನಡೆಸುವ ಒಂದು ಶಕ್ತಿ. ತಮ್ಮ ಮಾತೃಭಾಷೆಯ ಉಳಿವಿಗಾಗಿ ಕೆ.ವಿ. ತಿರುಮಲೇಶ್ ಅವರ ಹೋರಾಟಕ್ಕೆ ಪ್ರತಿನಿಧಿಸುತ್ತಿದ್ದ ಬಗೆ ಕನ್ನಡಿಗರ ಗಮನಕ್ಕೆ ತಂದರು. ಅಮೆರಿಕದ ಆಯೋವಾ ಮತ್ತು ಎಮೇನ್ಸನ್ ವಿಶ್ವವಿದ್ಯಾಲಯಗಳಲ್ಲಿ ಇಂಗ್ಲಿಷ್ನಲ್ಲಿ ಭಾಷಾಶಾಸ್ತ್ರವನ್ನು ಬೋಧಿಸುತ್ತಿದ್ದ ದಿನಗಳಲ್ಲಿಯೂ ಅವರ ಲೇಖನಗಳು ಕನ್ನಡದಲ್ಲಿ ಹೆಚ್ಚಾಗಿ ಪ್ರಕಟಗೊಂಡಿರುವ ವಿಷಯ ತಿಳಿಸಿರುವುದನ್ನು ಕಾಣಬಹುದು. ಈ ಕೃತಿಯಲ್ಲಿ ಕನ್ನಡ ಕುರಿತಾದ ಅನೇಕ ಸಂಗತಿಗಳನ್ನು ತಿರುಮಲೇಶ್ ಪ್ರಸ್ತುತಪಡಿಸಿದ್ದಾರೆ. ಕನ್ನಡಕ್ಕಾಗಿ ಮಾಡಿದ ತಾತ್ವಿಕ ಹೋರಾಟದ ಸ್ವರೂಪದ ಬಗ್ಗೆ ಅರಿಯಬಹುದು. ಹಾಗೆಯೇ ಪತ್ರಿಕೆಯಲ್ಲಿ ಪ್ರಕಟವಾದ ಆಧುನಿಕ ಸಾಹಿತ್ಯದ ಅಭ್ಯುದಯದಲ್ಲಿ ಪರಭಾಷೆಗಳ ಪ್ರಭಾವ, ಮೂಲ ಸ್ವಭಾವಗಳ ಸಾಮರಸ್ಯ, ಲೇಖನದಲ್ಲಿ ಭಾಷೆ ಬೆಳೆಯಬೇಕೆಂದರೆ ಆ ಭಾಷೆಯನ್ನು ಜನರು ನಿರಂತರವಾಗಿ ಉಪಯೋಗಿಸುತ್ತಿರಬೇಕು ಮತ್ತು ಬೇರೆ ಭಾಷೆಗಳ ಪದಗಳು ಮತ್ತು ಅವುಗಳಲ್ಲಿಯ ಸತ್ವವನ್ನು ಎರವಲು ಪಡೆಯುವ ಮುಕ್ತ ಅವಕಾಶ ಆ ಭಾಷೆಗೆ ಸಿಗುವಂತಿರಬೇಕು. ಪರಭಾಷೆಗಳಿಂದ ಎರವಲು ಪಡೆಯುವುದನ್ನೇ ಸಮರ್ಥಿಸಿರುವ ಬಿ.ಎಂ. ಶ್ರೀ ಅವರ ಸಾಲುಗಳು ಎತ್ತ ಕಡೆಯಿಂದ ಶಿಕ್ಷೆಯನ್ನು ಪಡೆದರೂ, ಎತ್ತ ಕಡೆಯಿಂದ ಬೆಂಬಲವನ್ನು ಬಯಸಿದರೂ, ಜೇನುಹುಳು ಯಾವ ಹೂವಿನ ಮಕರಂದವನ್ನು ತಂದರೂ ಕೊನೆಗೆ ಎಲ್ಲಾ ತನ್ನ ಜೇನುತುಪ್ಪವನ್ನಾಗಿಯೇ ಹೇಗೆ ಮಾಡಿಕೊಳ್ಳುವುದೋ ಹಾಗೆ ಎಲ್ಲವೂ ಕನ್ನಡವೇ ಆಗಿ ಹೋದರೆ ಆಗ ಹೊರಗಿನದು ಏನು ಬಂತು ಎನ್ನುವ ಮಾತುಗಳನ್ನು ಕಾಣಬಹುದು. ಒಟ್ಟಿನಲ್ಲಿ ಈ ಲೇಖನಗಳ ಆಶಯವೇನೆಂದರೆ ಓದುಗರ ಸಂಶಯವನ್ನು ನಿವಾರಿಸಿ ಸತ್ಯದರ್ಶನ ಮೂಡಿಸುವುದು, ಬದುಕಿನ ಬಗೆಗೆ ಹೊಸ ಭರವಸೆಯನ್ನು ಮೂಡಿಸುವುದು, ಲೋಕಪ್ರಜ್ಞೆಯ ಬಾಗಿಲು ತೆರೆಸುವುದು, ವ್ಯಕ್ತಿ ಮತ್ತು ಸಮುದಾಯವನ್ನು ಲೋಕಕ್ಕೆ ಬೇಕಾಗುವಂತೆ ಸಜ್ಜುಗೊಳಿಸುವುದು, ಪ್ರತಿಯೊಬ್ಬರಲ್ಲಿ ಸಾಹಿತ್ಯಾಸಕ್ತಿ ಬೆಳೆಸಬೇಕೆಂಬುದಾಗಿದೆ. ಡಾಕ್ಟರ್ ತುಂಗೇಶ್ ಅವರಿಂದ ಇಂತಹ ಚಿಂತನ ಕೃತಿಗಳು ನಿರಂತರವಾಗಿ ರೂಪುಗೊಳ್ಳುತ್ತಿರಲಿ ಎಂದು ನಾವು ಆಶಿಸುತ್ತೇವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಪಲ್ಲವಿ ರಾಜು ಕುಲಕರ್ಣಿ ಅವರ ಕವನ ಸಂಕಲನ ಅಮ್ಮ ಹಾಗೂ ಡಾಕ್ಟರ್ ಜಿ.ಎಂ. ತುಂಗೇಶ್ ಅವರ ಲೇಖನಗಳ ಸಂಗ್ರಹ ಅಂತರಂಗ ಈ ಪುಸ್ತಕಗಳನ್ನ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನ ಪರಿಚಯಿಸಿದವರು ಭಾರತ್ ಕಲನ ನಿರ್ಮಲಾ ಎಸ್ ನಾಯ್ಕ್, ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.